ದೇವರನ್ನು ಆರಾಧಿಸುವುದು ತುಂಬ ಒಂದು ಅಮೂಲ್ಯವಾದ 1984 ಅನ್ಸುತ್ತೆ, ನಾನು ಹುಟ್ಟಿ ಒಂದು 4 ವಯಸ್ಸು ಇರುವಾಗ ಆಗ ನನಗೆ ಒಂದು ಕಾರಣದಿಂದ ಒಂದು ಜ್ವರ ಬಂದಿರುವಾಗ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವಾಗ ಸರಿಯಾಗಿ ಸಂಜೆ ಒಂದು 5 ಗಂಟೆ ರೀತಿ ಇರುವುದು. ಒಂದು 5 ಗಂಟೆ ಸಮಯದಲ್ಲಿ ನನ್ನೊಳಗೆ ನಾನೊಂದು ಪ್ರೇರೇಪಣೆ ಬರ್ತಾರೆ. ನಾನು ಒಂದು ಕಿಟಕಿ ಹತ್ರ ನಿಂತುಕೊಂಡು ಆಚೆ ಹೊರಗಡೆ ನೋಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆಗ 2-3 ದಿನ ಜ್ವರ ಎಲ್ಲ ಹೋಗಿ ನಾನು ಸರಿಯಾಗಿ ನಾನು ಅಲ್ಲಿ ಕೈಯಲ್ಲಿ ಗ್ಲೂಕೋಸ್ ಅದೆಲ್ಲ ಯಾವುದೂ ಇಲ್ಲ. ಈಗ ಒಂದು ವೇಳೆ ಇವತ್ತು ನಾಳೆನೋ ನನ್ನ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಆ ಒಂದು ಸಮಯದಲ್ಲಿ ನಾನು ಒಂದು ಸಂಜೆಯ ಸಮಯ, ಯಾವ ಸಮಯ? ಸಂಜೆಯ ಸಮಯದಲ್ಲಿ ಹೋಗಿ ಒಂದು ಕಿಟಕಿ ಹತ್ರ ನಿಂತ್ಕೊಂಡಿರುವಾಗ ನನ್ನೊಳಗೆ ಒಂದು ರೀತಿಯಾದ ಒಂದು ಸಂತೋಷ, ಒಂದು ತುಂಬುವಿಕೆ, ಒಂದು ಆನಂದ ನನ್ನ ಒಳಗಡೆ ಹಾಗೆ ಅದೇನಾಗ್ತಾಯಿದೆ ಅಂದರೆ ತುಂಬುತ್ತಾ ಇರುವ ಸಮಯದಲ್ಲಿ ನನ್ನ ಮನಸ್ಸಿಗೆ ನೇರಾಗಿ ಬಂದಂಥ ಒಂದು ವಿಷಯ ಏನಂದರೆ, ಆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲೇ ಒಂದು ಚರ್ಚ್ ಇದೆ, ಪ್ರೇಯರ್ ಹಾಲ್ ಇದೆ. ಆ ಪ್ರೇಯರ್ ಹಾಲಿಗೆ ನಾನು ಅಲ್ಲಿ ಹೋಗಬೇಕೆಂಬುದಾದ ಒಂದು ಮನಸ್ಸು ನನ್ನ ಒಳಗೆ ಅದು ಹಾಗೆ ಪ್ರೇರಣೆ ಆಗ್ತಿದೆ. ಎರಡನೇದು, ನಾನು ಆ ಸಮಯದಲ್ಲಿ ಸಂತೋಷವಾಗಿದ್ದೀನಿ. ನನ್ನ ಹೃದಯವು ತುಂಬ ಒಂಥರ ಸಮಾಧಾನದಿಂದ, ಒಂದು ಸಂತೋಷದಿಂದ, ಅದು ಆ ವಯಸ್ಸಲ್ಲಿ ಅಂಥದ್ದು ಅಂದರೆ ಅದು ಒಂದು ರೀತಿಯಾದ ಒಂದು ಸಂತೋಷ ನನ್ನನ್ನು ಹಾಗೆ ತುಂಬಿಸೋದಾಗಿತ್ತು. ಆ ಸಮಯದಲ್ಲಿ ನಾನು ಆ ಪ್ರೇಯರ್ ಹಾಲಲ್ಲಿ ಹೋಗಿ ಅಲ್ಲಿ ಕುಳಿತುಕೊಂಡು ನಾನು ಒಬ್ಬನೇ ಇದ್ದೀನಿ. ಚಿಕ್ಕ ಹುಡುಗ, ಎಷ್ಟು ಚಿಕ್ಕ ಹುಡುಗ, ಸ್ಮಾಲ್. ನಿಮಗೆ 4 ವಯಸ್ಸು 5 ವಯಸ್ಸು ಅಂದರೆ ಹೇಗಿರುತ್ತೆ ಆ ವಯಸ್ಸಲ್ಲಿ ಅಲ್ಲಿ ಹೋಗಿ ಆ ಪ್ರೇಯರ್ ಹಾಲಲ್ಲಿ ಕುತ್ಕೊಂಡಿರುವಾಗ ನಮ್ಮ ದೊಡ್ಡಕ್ಕ ಅವ್ರು ನನ್ನ ಹಿಂದೆ ಬಂದು ಮತ್ತೆ ಆಮೇಲೆ ಕರ್ಕೊಂಡು. ಇದನ್ನು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಆ ದಿನದಲ್ಲಿ ನನಗೆ ಆವಾಗ ಸರಿಯಾಗಿ ಅದನ್ನು ತಿಳಿದಿಲ್ಲ. ಆದರೆ ಒಂದು ವಿಷಯ ನಂತರ ನಾನು ತಿಳಿದುಕೊಂಡದ್ದು ಏನಂದರೆ, ನನ್ನೊಳಗೆ ಯಾವುದೋ ಒಂದು ಶಕ್ತಿ ಇಲ್ಲ, ಯಾವುದೋ ಒಂದು ನನ್ನನ್ನು ತುಂಬಿಸಿ ನನ್ನ ಸಂತೋಷಗೊಳಿಸಿ, ಎರಡನೇದು ಅದು ನನ್ನನ್ನು ಅಲ್ಲಿಂದ ಹಾಗೆ ಒಂದು ಪ್ರೇಯರಿಗೆ ಅಲ್ಲಿ ಕರ್ಕೊಂಡು ಹೋಗೋದಾಗಿತ್ತು. ಇದನ್ನು ನೋಡುವಾಗ ನಾನು ಅನೇಕ ಸಾರಿ, ಇದನ್ನು ನಾನು ಹೆಚ್ಚಾಗಿ ನಾನು ಯಾರಿಗೂ ಹೇಳಿಲ್ಲ, ಆದರೆ ಇದನ್ನು ನೋಡುವಾಗ ನಾನು ಅನೇಕ ಸಾರಿ ನನ್ನ ಜ್ಞಾಪಕದಲ್ಲಿ ಬರುವಾಗೆಲ್ಲ ನಾನು ಅದನ್ನು ನೋಡಿ, ಅದನ್ನು ಯೋಚಿಸಿ ನಾನು ತುಂಬ ಆನಂದ ಪಡುತ್ತಾ ಇದ್ದೆ. ಆ ಒಂದು ಸಮಾಧಾನವಾದ ಒಂದು ಸಮಯ. ಇಂಥ ಒಂದು ಕಾರ್ಯ ನೀವು ಎಷ್ಟು ಜನ ಅನುಭವಿಸಿದ್ದೀರಿ? ದೇವರು ನಿಮ್ಮನ್ನು ಒಂದು ಸಂತೋಷ ಸಮಾಧಾನದಿಂದ ತುಂಬಿಸಿ ಹಾಗೆ ನಿಮ್ಮನ್ನು ಒಂದು ಕಡೆ ಹೋಗಿ ದೇವರ ಸಮ್ಮುಖದಲ್ಲಿ ಕುಳಿತು ಆತನಲ್ಲಿ ಪ್ರಾರ್ಥಿಸಬೇಕು, ಇಲ್ಲ ಆತನಲ್ಲಿ ಇರಬೇಕೆಂಬುದಾಗಿ ಒಂದು ವಿಷಯಗಳು ನಾವು ಅಲ್ಲಿ ನೋಡುವರಾಗಿದ್ದೇವೆ. ಈ ಸಮಯದಲ್ಲಿ ಕೂಡ ನಾವು ದೇವರ ವಾಕ್ಯವು ಈಗಾಗಲೇ ನಮಗೆ ಪೋಸ್ಟರ್ ನೋಡಿರೋ ರೀತಿಯಲ್ಲಿ ನಮ್ಮ ಈ ವಾರದ ಸಂದೇಶದ ಒಂದು ಟೈಟಲ್ ಏನಂದರೆ, ಪವಿತ್ರಾತ್ಮನು ನಿಮ್ಮ ಆದ್ಯತೆಯಾಗಿರಲಿ. ಎಲ್ಲರೂ ಹೇಳೋಣ, ಪವಿತ್ರಾತ್ಮನು ನಿಮ್ಮ ಆದ್ಯತೆಯಾಗಿರಲಿ. ಇಂಗ್ಲಿಷಲ್ಲಿ ಏನಂತ ಇದೆ? ಲೆಟ್ ದಿ ಹೋಲಿ ಸ್ಪಿರಿಟ್ ಬಿ ಯೋರ್ ಪ್ರಯಾರಿಟಿ. ಪ್ರಯಾರಿಟಿ ಎಂಬುದಾಗಿ ಹೇಳುವಾಗ, ಆದ್ಯತೆ ಎಂಬುದಾಗಿ ನಾವು ಯೋಚನೆ ಮಾಡುವಾಗ, ಎಲ್ಲ ಕೆಲಸಕ್ಕಿಂತ ಮೇಲೆ ಅದುವೇ ಮುಖ್ಯವಾದ. ಇವಾಗ ಒಂದು ವೇಳೆ ಒಂದು ಟ್ರಾವೆಲಿಂಗ್ ಮಾಡೋರಾಗಿರೋದಾದರೆ ಅವರಿಗೆ ಮುಖ್ಯವಾಗಿ ಎಲ್ಲದಕ್ಕೂ ಮೇಲೆ ಮುಖ್ಯವಾಗಿರುವುದು ಏನಂದರೆ ಆ ಪಾಸ್ಪೋರ್ಟ್, ಇಲ್ಲ ಅವರಿಗೆ ಆ ಟಿಕೆಟ್, ಅದು ತುಂಬ ಮುಖ್ಯವಾಗಿರುತ್ತದೆ. ಒಂದು ಎಕ್ಸಾಮ್ ಬರಿಬೇಕಂದ್ರೆ ಆ ಸ್ಟೂಡೆಂಟಿಗೆ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಅವರಿಗೆ ಹಾಲ್ ಟಿಕೆಟ್ ತುಂಬ ಪ್ರಯಾರಿಟಿಯಲ್ಲಿರುತ್ತದೆ. ಆ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಆ ಹಾಲ್ ಟಿಕೆಟ್ಗೋಸ್ಕರ ಒಂದು ವರ್ಷದಿಂದ ಅಟೆಂಡೆನ್ಸು, ಕ್ಯಾರೆಕ್ಟರು, ಮಾರ್ಕ್ಸು ಇದೆಲ್ಲ ನೋಡಿನೇ ಅವರು ಆ ಒಂದು ಪ್ರಯಾರಿಟಿಗಾಗಿ ಆ ಒಂದು ಹಾಲ್ ಟಿಕೆಟನ್ನು ಅದು ಮುಖ್ಯವಾಗಿ ಆದ್ಯತೆಯವಾಗಿ ನೋಡುವರಾಗಿದ್ದಾರೆ. ಇನ್ನು ಕೆಲವರು ಕೆಲಸ ಮಾಡುವಾಗ ಆ ಕೆಲಸದಲ್ಲಿ ಅವರು ಎಷ್ಟೇ ಕೆಲಸ ಮಾಡಿದರೂ ಕೂಡ ಅವರು ಮಾಡಿದ ಆ ಒಂದು ಸಂಬಳ ಅದು ಅವರಿಗೆ ಸರಿಯಾಗಿ ಸಿಗಬೇಕೆಂಬುದಾಗಿ ಏನು ಮಾಡ್ತಾರೆ? ಯೋಚಿಸುವರಾಗಿ.
ಹೀಗೆ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಸಮಯದಲ್ಲಿ ನಾವು ಏನ್ ಮಾಡ್ತೇವೆ, ನಮಗೆ ಎಲ್ಲರಿಗೂ ಎಲ್ಲ ವೇಳೆಯಲ್ಲೂ ಯಾವುದಾದ್ರೂ ಒಂದು ಮುಖ್ಯವಾದ ಒಂದು ವಿಷಯ ನಮಗೆ ಆದ್ಯತೆವಾಗಿರಬೇಕು. ಅದು ನಮಗೆ ಮುಖ್ಯವಾಗಿರಬೇಕು, ಅದು ನಮಗೆ ತುಂಬಾ ಅಗತ್ಯ ಇದೆ, ಅದು ನಮಗೆ ವೆರಿ ಇಂಪಾರ್ಟೆಂಟ್ ಎಂಬುದಾಗಿ ನಾವೇನ್ ಮಾಡ್ತೇವೆ, ಯೋಚಿಸುವರಾಗಿ. ಹಾಗೆ ಯೋಚಿಸುವಾಗ ಈ ಒಂದು ಸಂದೇಶದ ಒಂದು ವಿಷಯವೇನೆಂದು ತಿಳಿದುಕೊಳ್ಳುತ್ತೇವೆ ಅಂದ್ರೆ, ಪವಿತ್ರಾತ್ಮನು ನಿಮಗೆ ಆದ್ಯತೆವಾಗಿರಲಿ. ಲೆಟ್ ದ ಹೋಲಿ ಸ್ಪಿರಿಟ್ ಬಿ ಯೋರ್ ಹೈ ಪ್ರಯಾರಿಟಿ. ನಿಮಗೆ ಎಲ್ಲದಕ್ಕೂ ಮೇಲೆ, ನಿಮ್ಮ ಕೆಲಸ, ನಿಮ್ಮ ವಿಷಯ, ನಿಮ್ಮ ಮಾಡ್ತಾ ಇರುವ ಪ್ರತಿಯೊಂದು ಉದ್ಯಮ ಏನಾಗಿದ್ರೂ ಪರವಾಗಿಲ್ಲ, ಅದಕ್ಕೂ ಮೇಲೆ, ಎಲ್ಲದಕ್ಕೂ ಮೇಲೆ ಅಮೂಲ್ಯವಾಗಿ, ಉತ್ತಮವಾಗಿ, ಟಾಪ್ ಮೇಲೆ ಇರಬೇಕಾಗಿರೋದು ಪವಿತ್ರಾತ್ಮನು. ಪವಿತ್ರಾತ್ಮನು ನಮ್ಮೊಳಗೆ ಆತನು ಬರುವನಾಗಿದ್ದಾನೆ. ಅದಕ್ಕೆ ಮುಂಚೆ ನಾವು ಈ ಒಂದು ಪವಿತ್ರಾತ್ಮನನ್ನು ಕುರಿತು ನಾವು ತಿಳಿದುಕೊಳ್ಳೋದಕ್ಕೆ ನಾವು ಇಷ್ಟಪಡೋಣ. ಈಗ ಅದಕ್ಕೆ ಮುಂಚೆ ನಾವು ಚಿಕ್ಕ ಮಕ್ಕಳ ಹತ್ರ ನಾವು ಕೇಳೋಣ, ಹೂ ಇಸ್ ಹೋಲಿ ಸ್ಪಿರಿಟ್? ಗಾಡ್, ಕಂಫರ್ಟರ್, ಟ್ರಾನ್ಸ್ಫಾರ್ಮರ್. ಓಕೆ, ಯಾರು ಪವಿತ್ರಾತ್ಮನಂದ್ರೆ ಯಾರು? ಪವಿತ್ರಾತ್ಮನು ಏನಾಗಿದ್ದಾರೆ? ಜೀಸಸ್ ಕ್ರೈಸ್ಟ್. ಗೈಡರ್, ಫಾದರ್. ಓಕೆ, ಪವರ್, ಶಕ್ತಿಯಿಂದ ತುಂಬಿರುವುದಾಗಿದ್ದಾನೆ. ರೂಬಿ, ಎನಿಥಿಂಗ್? think yes, one who leads us into the truth. ಸರ್ವ ಸತ್ಯದಲ್ಲೂ ಆತನು ನಡೆಸುವನಾಗಿದ್ದಾನೆ. Holy Spirit, yes, Holy Spirit. Who is Holy Spirit? And who is Holy Spirit? Jesus is King. Okay. He is a healer. Good. ಈಗ ಪವಿತ್ರಾತ್ಮನು ನಮಗೆ ಗುಣಪಡಿಸ್ತಾನೆ, ಪವಿತ್ರಾತ್ಮನ ಗೈಡ್ ಮಾಡ್ತಾರೆ, ಪವಿತ್ರಾತ್ಮನು ಲೀಡ್ ಮಾಡ್ತಾರೆ, ಪವಿತ್ರಾತ್ಮನು ಸತ್ಯವನ್ನು ತಿಳಿಸ್ತಾರೆ, ಪವಿತ್ರಾತ್ಮನು ನಮಗೆ ಏನೆಲ್ಲ ಬೇಕಾಗಿದೆ ಒದಗಿಸ್ತಾನೆ. ಈಗ ಎಷ್ಟು ಜನ ಪವಿತ್ರಾತ್ಮನ ಒಂದಿಗೆ ಇದ್ದೇವೆ? ಹೌ ಮೆನಿ ಆಫ್ ಯಸ್ ನಾವು ದೇವರ ಒಂದಿಗೆ, ನಾವು ಪವಿತ್ರಾತ್ಮನನ್ನು ನಾವು ಸ್ವೀಕರಿಸಿ ಆತನೊಳಗೆ ನಾವು ಎಷ್ಟು ಜನ ಇದ್ದೇವೆ? ಈಗ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆಯ ಪುಸ್ತಕ 14ನೇ ಅಧ್ಯಾಯ 26ನೇ ವಾಕ್ಯ. John 14:26. ಈ ಮಾತುಗಳನ್ನು ನಾನಿನ್ನು ನಿಮ್ಮ ಬಳಿಯಲ್ಲಿ ಇರುವಾಗಲೇ ನಿಮಗೆ ಹೇಳಿದೆನು. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನು ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇಲ್ಲಿ ನಾವು ಏನಂತ ನೋಡುವ ಇದ್ದೇವೆ ಅಂದ್ರೆ, ಯೇಸು ಸ್ವಾಮಿ ಪವಿತ್ರಾತ್ಮನನ್ನು ಕುರಿತು ಇಲ್ಲಿ ಒಂದು ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಆತನು ಪರಲೋಕಕ್ಕೆ ಒಯ್ಯಲ್ಪಡ್ತಾ ಇದ್ದಾರೆ. ಈಗ ಪರಲೋಕಕ್ಕೆ ಅವರು ಹೋಗುವಾಗ ಈ ಭೂಮಿಯಲ್ಲಿ ಅನೇಕ ವಿಷಯವನ್ನು ಆತನು ಅದ್ಭುತಗಳು, ಸ್ವಾಮ್ಯಗಳು, ಅನೇಕ ವಿಷಯಗಳನ್ನು ಮಾಡಿ ಸತ್ತ ಲಾಜರನ್ನು ಬದುಕಿಸಿ ಆ ಎಲ್ಲ ವಿಧವಾದ ಗುಣಗಳನ್ನು ದೇವರು ಯೇಸು ಸ್ವಾಮಿ ಗಾಯವನ್ನು ಕಟ್ಟಿ ಅವ್ರನ್ನ ಬಿಡುಗಡೆ ಮಾಡಿ ಅದ್ಭುತಗಳನ್ನು ಮಾಡಿ ಈಗ ಆತನು ಪರಲೋಕಕ್ಕೆ ಒಯ್ಯಲ್ಪಡುವಾಗ ಈ ಯೋಹಾನದಲ್ಲಿ ನಾವು ಓದುವಾಗ, ಯೋಹಾನ 14:26 ಓದುವಾಗ, ಪವಿತ್ರಾತ್ಮನು ನಿಮಗೆ ಕಳುಹಿಸಲ್ಪಡುತ್ತದೆ, ಅವರು ನಿಮಗೆ ಎಲ್ಲ ಸತ್ಯದಲ್ಲಿ ನಿಮ್ಮನ್ನು ನಡೆಸಿ ನಿಮಗೆ ನಾನು ಏನೆಲ್ಲ ಹೇಳಿದೆನೋ ಅದನ್ನು ನಿಮಗೆ ತಿಳಿಸುವರಾಗಿದ್ದಾರೆ ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳುವ ವಿಷಯವೇನೆಂದ್ರೆ, ಆತನು ನಿಮಗೆ ಸಹಾಯಕನಾಗಿರ್ತಾನೆ. He will be your helper. ಆತನು ನಿಮಗೆ ಸಹಾಯ ಮಾಡುವನಾಗಿದ್ದಾನೆ. ಪವಿತ್ರಾತ್ಮನೆಂದ್ರೆ ಏನು? ಪವಿತ್ರಾತ್ಮನೆಂದ್ರೆ ಈ ಇಬ್ರಿಯ ಪದದಲ್ಲಿ ನಾವು ನೋಡುವುದಾದ್ರೆ ಸ್ಪಿರಿಟ್ ಎಂಬುದಾಗಿ ಹೇಳುವುದಾದ್ರೆ ಅದಕ್ಕೆ ರೂವಾ ಎಂಬುದಾದ ಒಂದು ಹೆಸರು ಕೊಡಲ್ಪಟ್ಟಿದೆ.
ರೂವ ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಹೊರಟು ಬರುವ ಒಂದು ಆತ್ಮವಾಗಿದೆ. ಹಲ್ಲೆಲೂಯ. ರೂವ ಎಂದರೆ ಒಂದು ಆತ್ಮ, ದೇವರಿಂದ ಬರುವ ಒಂದು ಆತ್ಮ. ಈ ಆತ್ಮನೇ ಪವಿತ್ರಾತ್ಮನು. ಪವಿತ್ರಾತ್ಮನು ಯಾಕಂದ್ರೆ ಈ ಭೂಮಿಯಲ್ಲಿ ಅನೇಕ ರೀತಿಯಾದ ಆತ್ಮಗಳಿದೆ. ಯೇಸು ಸ್ವಾಮಿ ಕೆಳಗಡೆ ಅದನ್ನು ಬಿಡುಗಡೆ ಮಾಡುವಾಗ ಇಂಥ ಒಂದು ದುರಾತ್ಮ ಎಂಬುದಾಗಿ ಅಲ್ಲಿ ಹೇಳೋದಾಗಿದೆ. ಇನ್ನು ಅನೇಕ ಜಾಗದಲ್ಲಿ ಅನೇಕ ರೀತಿಯಾದ ಆತ್ಮಗಳಿದೆ. ಆದರೆ ಈ ಎಲ್ಲವೂ ಪಕ್ಕಕ್ಕೆ ಇಟ್ಟು ವಿಶೇಷವಾದ ಆತ್ಮನ ಕುರಿತು ಯೇಸು ಸ್ವಾಮಿ ಭೂಮಿನಲ್ಲಿ ಆತನು ಹೊರಟು ಹೋಗುವಾಗ ನಿಮಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ನಮಗೆ ಸಹಾಯ ಮಾಡುವವರು ಪವಿತ್ರಾತ್ಮನಾದ ದೇವರು, ಹೋಲಿ ಸ್ಪಿರಿಟ್. ಆತನು ನಮಗೆ ಪವಿತ್ರಾತ್ಮನು ನಮಗೆ ಕಲಿಸಲ್ಪಟ್ಟು ನಮ್ಮನ್ನು ಎಲ್ಲಾ ಸರ್ವಶಕ್ತದಲ್ಲಿ ಆತನು ನಡೆಸ್ತಾ ಇದ್ದಾನೆ. ಪವಿತ್ರಾತ್ಮನಂದ್ರೆ ಯಾರು? ಪವಿತ್ರಾತ್ಮನು ಆತನು ದೇವರು ಮೊದಲು. The first thing is Holy Spirit is God. ಪವಿತ್ರಾತ್ಮನು ದೇವರಾಗಿದೆ. ಪವಿತ್ರಾತ್ಮನು ಆತನು ತ್ರಯೇಕದಲ್ಲಿ ಆತನು ವಿಶೇಷವುಳ್ಳವನಾಗಿದ್ದಾನೆ. ಪವಿತ್ರಾತ್ಮನು ತಂದೆ, ಮಗ ಮತ್ತೆ ಪವಿತ್ರಾತ್ಮನು. ಅದರಲ್ಲಿ ತಂದೆ ಎಲ್ಲಿದ್ದಾರೋ ಅಲ್ಲಿ ಯೇಸು ಮತ್ತೆ ಪವಿತ್ರಾತ್ಮನು ಇರುವರಾಗಿರ್ತಾರೆ. ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ತಂದೆ ಮತ್ತೆ ಪವಿತ್ರಾತ್ಮನು ಇರುತ್ತಾರೆ. ಎಲ್ಲಿ ಪವಿತ್ರಾತ್ಮನು ಇರ್ತಾರೋ ಅಲ್ಲಿ ತಂದೆ ಮತ್ತು ಯೇಸು ಸ್ವಾಮಿ ಇರುವರಾಗಿದ್ದಾರೆ. ಓಕೆ, ಯೇಸು ಸ್ವಾಮಿ ದೇವರು, ಯೇಸು ಸ್ವಾಮಿ, ಪವಿತ್ರಾತ್ಮನು ಮೂವರು ಅವರು ಒಬ್ಬರಾಗೇ ಇರ್ತಾರೆ. ಈಗ ಯೇಸು ಸ್ವಾಮಿ ಈ ಭೂಮಿಯನ್ನು ಬಿಟ್ಟು ಆತನು ಪರಲೋಕಕ್ಕೆ ಒಯ್ಯಲ್ಪಡುವಾಗ ಆತನು ಹೇಳಿದ ಏನಂದ್ರೆ, ನಿಮಗೋಸ್ಕರ ಪವಿತ್ರ ಆತ್ಮನನ್ನು ಕಲಿಸಲ್ಪಡ್ತೇನೆ. ಸೊ ಹಾಗಾದ್ರೆ ಪವಿತ್ರ ಆತ್ಮನು ಬರುವಾಗ ಆತನು ನಮಗೆ ಏನು ಮಾಡ್ತಾನೆ? ಪವಿತ್ರಾತ್ಮನು ಮೊದಲು ಆತನು ನಮಗೆ ಸಹಾಯ ಮಾಡುವರಾಗಿದ್ದಾರೆ. ಆತನು ನಮಗೆ ಎಲ್ಲ ಜ್ಞಾನದಿಂದ ತುಂಬಿಸುವರಾಗಿದ್ದಾರೆ. ಅದು ಮಾತ್ರವಲ್ಲ, ಆತನು ನಮಗೆ ಅನೇಕ ಸತ್ಯದಲ್ಲಿ ನಡೆಸುವರಾಗಿದ್ದಾರೆ. ಆ ಒಂದು ಸತ್ಯ, ಆ ಒಂದು ದೇವರ ಕಡೆ ನಡೆಯುವ ಆ ಒಂದು ಬೆಳಕಿನ ಕಾರ್ಯ ನಮಗೆ ತಿಳಿಸಲ್ಪಡುತ್ತದೆ. ನಮಗೆ ಈ ಒಂದು ವಿಷಯಗಳು ಈಗೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಸತ್ಯವೇದವನ್ನು ಓದುವಾಗ ಸತ್ಯವೇದದ ಮುಖಾಂತರ ನಾವು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಈಗ ಮುಂದೆ ನಾವು ನೋಡೋದಾದ್ರೆ, ಪವಿತ್ರಾತ್ಮನು ಆತನು ನಮಗೆ ಸಹಾಯ ಮಾಡೋದಕ್ಕೆ ಮಾತ್ರವಲ್ಲ, ಆತನು ನಮ್ಮನ್ನು ಸಂತೈಸುವರಾಗಿದ್ದಾರೆ. ಪವಿತ್ರಾತ್ಮನು ನಮ್ಮನ್ನು ಎಲ್ಲಾ ರೀತಿಯಾದ ಒಂದು ಸಂಕಷ್ಟದಲ್ಲೂ ಒಂದು ಕಾರ್ಯದಲ್ಲೂ ಆತನು ನಮಗೆ ಅಂತ ಒಂದು ಸಮಯದಲ್ಲಿ ನಮ್ಮನ್ನು ಸಂತೈಸಿ, ಅದು ಮಾತ್ರವಲ್ಲ ನಮ್ಮನ್ನು ಸರಿಯಾದ ಒಂದು ವಿಷಯದಲ್ಲಿ ನಮ್ಮನ್ನು ನಡೆಸುವರಾಗಿದ್ದಾರೆ. ಈಸ್ ಅ ಗೈಡ್. ಆತನು ಸರಿಯಾದ ಮಾರ್ಗದಲ್ಲಿ ಒಬ್ಬರನ್ನು ನಡೆಸುವರಾಗಿದ್ದಾರೆ. ಅದರಲ್ಲೂ ನೋಡೋದಾದ್ರೆ ಆತನಿಗೆ ನಮಗೆ ಬೋಧಕನ ಎಂಬುದಾಗಿ ನಾವು ಆತನು ಓದುತ್ತೇವೆ. ಈಗ ನಾವು ಸತ್ಯವೇದವನ್ನು ಓದ್ತೇವೆ. ಸತ್ಯವೇದದಲ್ಲಿ ಕೆಲವು ವರ್ಷಗಳ ಹಿಂದೆ ಸತ್ಯವೇದವನ್ನು ಓದುವಾಗ ಅನೇಕ ಸಾರಿ ನಾವು ಓದ್ತಾ ಇರುವ ಸಮಯದಲ್ಲಿ ನಮಗೆ ಕೆಲವೊಂದು ವಿಷಯಗಳು ನಮಗೆ ಅರ್ಥವಾಗುವುದಿಲ್ಲ. ಆ ಅರ್ಥವಾಗದೇ ಇರುವ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡೋದು? ಪವಿತ್ರಾತ್ಮನೇ ಸಹಾಯ ಮಾಡೋದು. ಕೆಲವು ವಿಷಯಗಳು ನಮಗೆ ಗೊತ್ತೇ ಇರೋದಿಲ್ಲ. ಇದು ಏನಿದು, ಇಷ್ಟೇನಾ, ಏನು ಇದು ಅರ್ಥನೇ ಆಗ್ತಾ ಇಲ್ವಲ್ಲ. ಆ ಅರ್ಥ ಆಗ್ತಾ ಇರುವಾಗ ಅದು ಆಗ್ತಾ ಇಲ್ಲ ಎಂಬುದಾಗಿ ಕೆಲವರು ಏನ್ ಮಾಡ್ಬಿಡ್ತಾರೆ, ಅದನ್ನ ಹಾಗೆ ಬಿಟ್ಟು ಬಿಡ್ತಾರೆ. ಆ ಸಮಯದಲ್ಲಿ ಪವಿತ್ರಾತ್ಮನ ಹತ್ರ ನಾವು ಬೇಡುವಾಗ, ಪವಿತ್ರಾತ್ಮನಲ್ಲಿ ನಾವು ಕೇಳುವಾಗ, ಆಗ ಪವಿತ್ರಾತ್ಮನು ನಮ್ಮನ್ನು ಆ ಒಂದು ಏನನ್ನು ಬೇಕೋ ಅದರಲ್ಲಿ ನಮ್ಮನ್ನು ಬೋಧಿಸುವರಾಗಿದ್ದಾರೆ. ಹಲ್ಲೆಲೂಯಾ. ನಮಗೆ ಏನು ಬೇಕೋ ಅದರಲ್ಲಿ ಬೋಧಿಸುವರಾಗಿದ್ದಾರೆ. ಎಷ್ಟು ಜನ ನಾವು ಧ್ಯಾನ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ, ಎಷ್ಟು ಜನ ನಾವು ವಾಕ್ಯವನ್ನು ಓದುತ್ತೇವೆ. ಆ ವಾಕ್ಯಗಳನ್ನು ಓದುವಾಗ, ವಾಕ್ಯಗಳ ಓದಿದ ನಂತರ ನಾವು ಅದರ ಅರ್ಥವನ್ನು ತಿಳಿದುಕೊಳ್ಳುವರಾಗಿರಬೇಕು. ಆ ಅರ್ಥಗಳು ತಿಳಿದುಕೊಳ್ಳುವಾಗ, ದೇವರ ಆತ್ಮದ ಆ ಒಂದು ಅರ್ಥಗಳು ನಾವು ತಿಳಿದುಕೊಳ್ಳುವಾಗ, ದೇವರು ನಮ್ಮನ್ನು ಸತ್ಯದಲ್ಲಿ ಆತನು ನಡೆಸುವನಾಗಿದ್ದಾನೆ. ಕರ್ತನಾದ ದೇವರು ಆತನು ನಮಗೆ ಕಲಿಸಲ್ಪಟ್ಟಂತ ಪವಿತ್ರಾತ್ಮನ ಮುಖಾಂತರ ಈ ಒಂದು ಸತ್ಯವೇದದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅವೆಲ್ಲವೂ ನಮಗೆ ತಿಳಿಸಿಕೊಡುವನಾಗಿದ್ದಾನೆ. ಅದು ಮಾತ್ರವಲ್ಲ, ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಆತನು ಮಾಡುವ ಮುಖ್ಯವಾದ ಒಂದು ಕಾರ್ಯವೇನೆಂದರೆ, ಯಾರೆಲ್ಲ ಈ ಲೋಕದಲ್ಲಿ ಹುಟ್ಟಿದಾರೋ, ಯಾರೆಲ್ಲ ಈ ಲೋಕದಲ್ಲಿ ಅವರು ಜನಿಸಿದಾರೋ
ಅವರೆಲ್ಲರೂ ಪಾಪದಲ್ಲಿ ಹುಟ್ಟಿದ್ದಾರೆ ಎಂಬುದಾಗಿ ವಾಕ್ಯವೇ ಹೇಳ್ತದೆ. ಕಾರಣವೇನೆಂದರೆ ನಮ್ಮೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಆದಾಮ್ ಹವ್ವಳ ಮುಖಾಂತರ ಈ ಭೂಮಿಯಲ್ಲಿ ಪಾಪವು ಉಂಟಾಯಿತು. ಆ ಪಾಪವು ಪಾಪದ ಮುಖಾಂತರ ಆ ಪಾಪ ಮಾಡಿದ ಕಾರಣದಿಂದ ಅವರು ನರಕಕ್ಕೆ ತಳ್ಳಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಆ ನರಕಕ್ಕೆ ತಳ್ಳಲ್ಪಡುವ ಒಂದು ವಿಷಯದ ಮುಖಾಂತರ ಅಲ್ಲಿ ಪವಿತ್ರಾತ್ಮನು ಆತನ ಮುಖಾಂತರ ಯಾರೆಲ್ಲ ಯೇಸು ಸ್ವಾಮಿನ ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದು ಆ ಎಲ್ಲ ಅವ್ರನ್ನ ವಿಮೋಚಿಸಿವರಾಗಿದ್ದಾನೆ. ಅದು ಮಾತ್ರವಲ್ಲ, ವಿನ್ಸೆಂಟ್ ಬ್ರದರ್ ಹೇಳಿದ ರೀತಿಯಲ್ಲಿ ಪವಿತ್ರಾತ್ಮನು ಆತನು ಯಾರಾಗಿದ್ದಾನೆ? ಶಕ್ತಿಯಾಗಿದ್ದಾನೆ. ಪವಿತ್ರಾತ್ಮನು ಆತನು ಬಲವುಳ್ಳ ದೇವರಾಗಿದ್ದಾನೆ. ಆತನು ಎಲ್ಲಿದ್ದಾನೋ ಆ ಜಾಗದಲ್ಲಿ ಅದು ಭಯಂಕರವಾಗಿರುತ್ತೆ. ನಾವು ಆದಿ ಅಪೊಸ್ತಲ ಕಾಲದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಎಲ್ಲ ಜನರ ಮೇಲೆ ಇಳಿದು ಬರುವಾಗ ಆ ಜಾಗ ಹೇಗಾಯ್ತು? ಅದು ಅಗ್ನಿಯಿಂದ, ಬಲದಿಂದ, ಭಯಂಕರವಾದ ಒಂದು ದೊಡ್ಡ ಬಿರುಗಾಳಿಯ ಮುಖಾಂತರ ಆ ಜಾಗ ಏನಾಯ್ತು? ತುಂಬಲ್ಪಟ್ಟಿತ್ತು. ಆಗ ಪವಿತ್ರ ಆತ್ಮನು ಆತನು ಬಲವಾಗಿ ಆತನು ಚಲಿಸುವನಾಗಿದ್ದಾನೆ. ಸೊ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋದಾದ್ರೆ, ಇವತ್ತು ಪವಿತ್ರ ಆತ್ಮನು ಆತನು ಒಂದು ವ್ಯಕ್ತಿನ ಇಲ್ಲ ಯಾರದು ಎಂಬುದಾಗಿ ಅನೇಕರು ಯೋಚಿಸ್ತಾರೆ. ನಾವು ನೋಡಿದ್ರೆ ನಾವು ತಿಳ್ಕೊಳ್ಬೋದು, ನೋಡದೇ ಇರುವ ಪರಿಸ್ಥಿತಿನಲ್ಲಿ ಹೇಗೆ ತಿಳ್ಕೊಳ್ಳೋದು? ನಾವು ಒಂದು ವಾಕ್ಯವನ್ನು ಓದೋಣ. ಮತ್ತೇನ ಬರೆದ ಸುವಾರ್ತೆಯ ಪುಸ್ತಕ 12ನೇ ಅಧ್ಯಾಯ 31ನೇ ವಚನ. ಮತ್ತೇನ ಬರೆದ ಸುವಾರ್ತೆಯ ಪುಸ್ತಕ 12:31. ಪವಿತ್ರಾತ್ಮನಿಗೆ ವಿರೋಧವಾಗಿ ದೂಷಣೆ ಮಾಡೋರಿಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ. ಹಾಗಾದ್ರೆ ಇಲ್ಲಿ ನಾವು ಏನು ತಿಳಿದುಕೊಳ್ಳುತ್ತೀವಿ ಅಂದ್ರೆ, ಒಂದು ವ್ಯಕ್ತಿ ಈ ಭೂಮಿನಲ್ಲಿ ಮುಖ್ಯವಾದದ್ದು ಏನಂದ್ರೆ ದೇವರನ್ನು ತಿಳಿದುಕೊಂಡು ದೇವರ ಕಡೆ ತಿರುಗಬೇಕೆಂಬುದೇ ಒಂದು ಮುಖ್ಯವಾದ ಒಂದು ಮಾರ್ಗವಾಗಿದೆ. ಈ ನಡೀತಾ ಇರುವ ಈ ಪ್ರಾಸೆಸ್ ಅಲ್ಲಿ, ಈ ಮಾರ್ಗದಲ್ಲಿ ಈಗ ಒಂದು ವೇಳೆ ಪವಿತ್ರಾತ್ಮನಿಗೆ ವಿರೋಧವಾಗಿ ನಾವು ಪಾಪ ಮಾಡುವುದಾದ್ರೆ, ನಾವು ದ್ವೇಷ ಮಾಡುವುದಾದ್ರೆ, ನಾವು ಆತನನ್ನು ನಾವು ತಿರಸ್ಕಾರ ಮಾಡುವುದಾದ್ರೆ, ಆತನನ್ನು ನಾವು ಇಂಗ್ಲಿಷಲ್ಲಿ ಹೇಳುವುದಾದ್ರೆ ನಾವು ಇನ್ಸಲ್ಟ್ ಮಾಡುವುದಾದ್ರೆ, ಆತನನ್ನು ನಾವು ಘನಪಡಿಸದೆ ಹೋಗಿದ್ರೆ, ಒಂದು ವ್ಯಕ್ತಿಗೆ ಇಲ್ಲ ಯೇಸು ಸ್ವಾಮಿನೇ ಇಂಪಾರ್ಟೆಂಟು, ಬೇರೆ ಯಾರು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ತಂದೆಯಾದ ದೇವರು ಮಾತ್ರ ಇಂಪಾರ್ಟೆಂಟು, ಬೇರೆ ಯಾರು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅದು ಪವಿತ್ರಾತ್ಮನಿಗೆ ವಿರೋಧವಾಗಿ ಇನ್ಸಲ್ಟ್ ಮಾಡುವುದಾಗಿರುತ್ತದೆ. ಹಾಗಾದ್ರೆ ಪವಿತ್ರಾತ್ಮನ ಮುಖಾಂತರ ನಾವು ತಿಳಿದುಕೊಳ್ಳೋದು ಏನಂದ್ರೆ, ದೇವರು ಆತನು ಯಾರು ಆತನನ್ನು ಗಾಯಪಡಿಸುತ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪವಿತ್ರಾತ್ಮನು ಯೇಸು ಸ್ವಾಮಿ ಭೂಮಿನಲ್ಲಿ ಇದ್ದಂಥ ಎಲ್ಲ ಸಮಯದಲ್ಲೂ ಪವಿತ್ರಾತ್ಮನ ಜೊತೆಗೆ ಇದ್ದ ದೇವರಾಗಿದ್ದಾರೆ. ನಾವು ತಿಳ್ಕೊಳ್ಬೋದು, ಈಗ ನಿಮಗೆ ಒಂದು ಪವಿತ್ರ ಆತ್ಮನು ಕಲಿಸಲ್ಪಡುತ್ತಾರೆ ಅಲ್ವಾ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಹೇಗೆ ಇದು ಅಂತ, ಪವಿತ್ರಾತ್ಮನು ಇಲ್ಲದೆ ಕಾರಣವೇನೆಂದ್ರೆ, ಪವಿತ್ರಾತ್ಮನೇ ಎಲ್ಲವನ್ನು ಕೆಲಸವನ್ನು ಹೋಗಿ ಮಾಡುವನಾಗಿದ್ದಾನೆ. ದೇವರು ಹೇಳುವ ಆಜ್ಞೆಯನ್ನ ಆ ಒಂದು ಕಾರ್ಯರೂಪದಲ್ಲಿ ಮಾಡುವುದು ಪವಿತ್ರಾತ್ಮ. ಈಗ ದೇವರು ಆಕಾಶ ಭೂಮಿ ಉಂಟಾಗಲಿ, ಬೆಳಕು ಉಂಟಾಗಲಿ, ಈಗ ಈ ಬೆಳಕನ್ನು ತಂದಿಟ್ಟಿದ್ದು ಪವಿತ್ರಾತ್ಮ. ಈಗ ಪವಿತ್ರಾತ್ಮನ ಕೆಲಸವೇನೆಂದ್ರೆ, ನೀವು ನೋಡ್ತಾ ಇರುವ ಸೂರ್ಯ ಇರ್ಬೋದು, ನಕ್ಷತ್ರ ಇರ್ಬೋದು, ಎಲ್ಲವೂ ಇದೆಲ್ಲ ಯಾರು ಮಾಡಿದ್ರು? ದೇವರು ಮಾಡಿದ್ರು. ಎಸ್, ದೇವರು ಹೇಳುವಾಗ ಅದೇ ಸಮಯದಲ್ಲಿ ದೇವರು ಹೇಳಿದಂಥ ಮಾತನ್ನ ಹಾಗೆ ಅದನ್ನ ಉತ್ಪತ್ತಿ ಮಾಡಿದ್ದು ಅದು ಪವಿತ್ರಾತ್ಮ. ಬೆಳಕನ್ನು ಉತ್ಪತ್ತಿ ಮಾಡಿದ್ದು ಪವಿತ್ರಾತ್ಮ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಭೂಮಿನಲ್ಲಿರುವಾಗ ಸತ್ತ ಲಾಜರನ್ನು ಹೊರಗಡೆ ಬಾ ಎಂಬುದಾಗಿ ಹೇಳುವಾಗ ಒಳಗಿಂದ ಆ ಲಾಜರಸನ್ನು ಹೊರಗಡೆ ಕರ್ಕೊಂಡು ಬಂದು ನಿಲ್ಲಿಸಿದ್ದು ಪವಿತ್ರಾತ್ಮ. ಅನೇಕ ರೀತಿಯಲ್ಲಿ ಸತ್ತವರನ್ನ ಬದುಕಿಸಿದ್ದು ಪವಿತ್ರಾತ್ಮ. ಕಣ್ಣಿಲ್ದಿರ, ಕಾಲಿಲ್ದಿರ, ಕೈ ಇಲ್ದಿರ ಅನೇಕ ರೀತಿಯಾದ ಪಾಪದಲ್ಲಿದ್ದಂಥ ಜನರನ್ನು, ಅನೇಕ ರೀತಿಯಾದ ಶೈತಾನದ ಹಿಡಿಯಲ್ಪಟ್ಟಂತ ಜನರನ್ನು ನಡೆಸಿದ್ದು ಪವಿತ್ರ ಆತ್ಮನೇ. ಆಗ ಪವಿತ್ರ ಆತ್ಮನು
ಆತನು ಕಾರ್ಯ ಮಾಡಲಾಗಿದ್ದಾನೆ. ಸೊ ಹಾಗೆ ನಾವು ನೋಡುವಾಗ ವಿಶೇಷವಾಗಿ ಕೆಲವೊಂದು ಈಗಾಗಲೇ ನಾವು ನೋಡಿದ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಯೋಹಾನ 14ನೇ ಅಧ್ಯಾಯ 26ನೇ ವಚನವನ್ನು ನಾವು ಓದೋಣ. ಜಾನ್ ಚಾಪ್ಟರ್ 14 verse 26. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೆಲ್ಲ ನಿಮ್ಮ ನೆನಪಿಗೆ ತರುವನು. ಈಗಾಗಲೇ ನಾವು ಈ ವಚನವನ್ನು ನಾವು ಆಗಾಗಲೇ ಓದಿದ್ದೀವಿ. ಇದರಲ್ಲಿ ನಾವು ಏನಂತ ನೋಡ್ತಾ ಇದ್ದೀವಿ ಅಂದ್ರೆ, ನಾನು ಏನೆಲ್ಲ ಬೋಧಿಸಿದೀನೋ ಅದನ್ನು ಪವಿತ್ರಾತ್ಮನು ನಿಮಗೆ ನೆನಪಲ್ಲಿ ತರುತ್ತಾರೆ. ಯೇಸು ಸ್ವಾಮಿ ಏನೆಲ್ಲ ಬೋಧಿಸಿದರೋ ಅವೆಲ್ಲವನ್ನು ಆತನೊಂದಿಗೆ ತಂದ ಶಿಷ್ಯರು ಅವರು ಎಲ್ಲವನ್ನು ಬೈಬಲಲ್ಲಿ ಬರೆದಿಟ್ರು. ಆನಂತರ ಬೈಬಲಲ್ಲಿ ಬರೆದಾದ್ಮೇಲೆ ಪೌಲನ ಮುಖಾಂತರ ಯೇಸು ಸ್ವಾಮಿ ಏನೆಲ್ಲ ಆತನಿಗೆ ಜ್ಞಾನವನ್ನು ಕೊಟ್ಟರು, ಪ್ರೇರೇಪಣೆಯನ್ನು ಕೊಟ್ಟರು, ಅವೆಲ್ಲವೂ ಬೈಬಲಲ್ಲಿ ಬರೆದಿಟ್ರು. ಇಂಥ ವಿಷಯಗಳು, ಇಂಥ ಕಾರ್ಯಗಳು, ಇಂಥ ಸತ್ಯವನ್ನು ನಾವು ಏನ್ ಮಾಡ್ಬೇಕಂತೆ, ಎಲ್ಲವೂ ತಿಳಿದುಕೊಳ್ಳುವಾಗ ಈ ತಿಳಿದುಕೊಳ್ಳಬೇಕಾಗಿರೋ ಈ ವಾಕ್ಯವನ್ನು ನಮಗೆ ಅದು ಜೀವನದ ರೂಪದಲ್ಲಿ ತಿಳಿಸಿಕೊಡೋದು ಪವಿತ್ರಾತ್ಮನೇ. ಹಲ್ಲೆಲೂಯಾ. ನಮಗೆ ಇಲ್ಲಿ ಇವತ್ತು ನಾವು ದೀಕ್ಷಾಸ್ಥಾನ ತೆಗೆದುಕೊಂಡು ಇವತ್ತು ದೇವರನ್ನು ಅರಿತುಕೊಂಡಿದ್ದೇವೆ ಅಂದ್ರೆ ಆ ಯೇಸುವನ್ನು ಅರಿತುಕೊಳ್ಳುವ ಆ ಒಂದು ಅರಿವು, ಯೇಸು ಹೀಗೆ ಮಾಡಿದರು, ಯೇಸು ಈಗೆಲ್ಲ ಇದ್ದರು, ಸತ್ಯವೇದದಲ್ಲಿ ಇದೆಲ್ಲ ನಾವು ಓದಿದ್ದೇವೆ, ಇದೆಲ್ಲ ಓದಿ ತಿಳಿದುಕೊಂಡಿರುವ ಈ ಒಂದು ವಿಷಯಗಳು ಎಲ್ಲವೂ ನಮಗೆ ತಿಳಿಸಿಕೊಟ್ಟಿರುವುದು ಪವಿತ್ರಾತ್ಮನೇ. ಈಗ ಪವಿತ್ರಾತ್ಮನು ಅನೇಕರಿಗೆ ಅನೇಕ ರೀತಿಯಲ್ಲಿ ತಿಳಿಸಿಕೊಡ್ತಾರೆ. ಈಗ ನಾವು ಯೋಚನೆ ಮಾಡಬಹುದು, ನನ್ನೊಂದಿಗೆ ಎಲ್ಲಿ ಪವಿತ್ರಾತ್ಮನು ಮಾತನಾಡಿದ್ದಾನೆ, ನನ್ನೊಂದಿಗೆ ಎಲ್ಲಿ ನಾವು ಈ ಒಂದು ವಿಷಯಗಳು ನಾವು ತಿಳಿದುಕೊಂಡಿದ್ದೇವೆ, ನನ್ನೊಂದಿಗೆ ಹೇಗೆ ಈ ತರ ಒಂದು ಕಾರ್ಯಗಳನ್ನು ನಾವು ತಿಳ್ಕೊಂಡಿದ್ದೇವೆ, ಹೇಗೆ ನನ್ನ ಪಾಪ ತೊಳೆಯಲ್ಪಟ್ಟಿದೆ. ಇವತ್ತು ಅನೇಕರಿಗೆ ಅವರ ಪಾಪ ಇನ್ನೂ ತೊಳೆದಿದೆ ಎಂಬುದಾಗಿ ಕೂಡ ಅವರು ಆ ಒಂದು ಅರಿವಿಲ್ಲದಿರ ಇದ್ದಾರೆ. ಅನೇಕರಿಗೆ ನಾವು ದೇವರ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳುವಾಗ ನಮ್ಮನ್ನು ದೇವರು ಕ್ಷಮಿಸಿದ್ದಾನೆ ಎಂಬುದಾಗಿ ಆ ಒಂದು ಮನಸ್ಸು ಕೂಡ ಅನೇಕರಿಗೆ ಇರೋದಿಲ್ಲ. ಅನೇಕರಿಗೆ ನಾವು ದೇವರು ನಮ್ಮನ್ನು ಬದಲಾಯಿಸಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವ ಮನಸ್ಸು ಅವರ ಒಳಗಡೆ ಇರೋದಿಲ್ಲ. ಕಾರಣವೇನೆಂದ್ರೆ, ಪವಿತ್ರಾತ್ಮನೊಂದಿಗೆ ಆತನು ಬರೆದಿದಂಥ ಎಲ್ಲ ಸತ್ಯವನ್ನು ನಾವು ಓದಿ ಆತನ ಬಳಿಯಲ್ಲಿ ಹೋಗಿ ನಾವು ಯಾವುದೇ ಅರ್ಥಗಳನ್ನು ಕೇಳುವುದಿಲ್ಲ. ನಾವು ಮುಂದೆ ನೋಡುವುದಾದ್ರೆ, ಪವಿತ್ರಾತ್ಮನು ಪಾಪ ಮಾಡುವವರನ್ನು ಪಾಪದಿಂದ ದೇವರ ಕಡೆ ತಿರುಗಿಸುವ ಪ್ರೇರಣೆ ನಮಗೆ ಮಾಡುವನಾಗಿದೆ. ಅನೇಕರು ಕ್ರೈಸ್ತರು ಸರಿ, ಲೋಕದವರು ಸರಿ, ಲೋಕದವರು ಅವರು ತಿಳಿದೇ ಒಂದು ವೇಳೆ ಮಾಡಬಹುದು. ಆದರೆ ಅನೇಕ ದೇವರನ್ನು ಅರಿತಂತ ಮಕ್ಕಳು ಅನೇಕ ಸಮಯದಲ್ಲಿ ಅವರ ಪಾಪಗಳನ್ನು ಮಾಡುವರಾಗಿದ್ದಾರೆ. ಈಗ ಯೇಸು ಸ್ವಾಮಿಯ ರಕ್ತ ಎಲ್ಲಾ ಸಕಲ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ ನಾವು ಓದುತ್ತೇವೆ. ಆ ಯೇಸುವಿನ ರಕ್ತ ಎಲ್ಲ ಪಾಪವನ್ನು ಶುದ್ಧೀಕರಿಸುವುದು ಅದು ಪವಿತ್ರಾತ್ಮನ ಮುಖಾಂತರವೇ. ಇವತ್ತು ನಾವು ಹೆಚ್ಚಾಗಿ ಪವಿತ್ರಾತ್ಮನ ಮುಖಾಂತರವೇ ನಾವು ಅನೇಕ ವಿಷಯಗಳು ನಾವು ಈ ದಿನದಲ್ಲಿ ಕಲಿಯುವರಾಗಿದ್ದೇವೆ. ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಆತನ ಎಲ್ಲ ರೀತಿಯಲ್ಲಿ ನಮಗೆ ಆತಿಥ್ಯವಾಗಿರಬೇಕು. ನಮ್ಮ ಟಾಪ್ ಪ್ರಯಾರಿಟಿ ಪವಿತ್ರಾತ್ಮನಿಗೆ ಇರಬೇಕು. ಕಾರಣವೇನೆಂದ್ರೆ, ಆತನೇ ಈ ಲೋಕದಲ್ಲಿ ಇರುವ ಎಲ್ಲ ಪಾಪದಲ್ಲಿರುವವರನ್ನ ವಿಮೋಚಿಸುವ ದೇವರಾಗಿದ್ದಾರೆ. ಆಮೇಲೆ ಈ ಲೋಕದಲ್ಲಿ ಅನೇಕ ಜನರು ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇವರನ್ನು ಅರಿತುಕೊಳ್ಳುವ ಒಂದು ಸಾಧ್ಯತೆಯಲ್ಲಿ ಬರ್ತಾ ಇದ್ದಾರೆ. ನಾವು ನೋಡೋದಾದ್ರೆ 1970ರಿಂದ 80, 90, 2000 ಅನೇಕ ಜನರು, ಸಾವಿರಾರು ಜನರು ದೇವರ ಕಡೆ ತಿರುಗುತ್ತಾ ಇದ್ದಾರೆ. ಅಮೆರಿಕನಲ್ಲಿ ದೊಡ್ಡ ದೊಡ್ಡ ರಿವೈವಲ್, ಯುರೋಪ್ ದೇಶಗಳಲ್ಲಿ ರಿವೈವಲ್, ಆಸ್ಟ್ರೇಲಿಯಾದಲ್ಲಿ ರಿವೈವಲ್, ಎಲ್ಲರೂ ದೇವರ ಕಡೆ ತಿರುಗುತ್ತಾರೆ. ಭಾರತ ದೇಶದಲ್ಲಿ ಕೂಡ ಅನೇಕ ಸೇವಕರು, ಅನೇಕ ಮಿಷನರಿಗಳು ಕಳೆದ 50 ವರ್ಷ ಹಿಂದೆ, 20-30 ವರ್ಷ ಹಿಂದೆ ಅನೇಕ ಮಿಷನರಿಗಳು ಅವರೆಲ್ಲರೂ ಕಲಿಸಲ್ಪಟ್ಟರು. ಕಾರಣವೇನೆಂದ್ರೆ ಆ ಒಂದು ಪವಿತ್ರಾತ್ಮನ ಆ ಒಂದು ಪ್ರೇರೇಪಣೆಯಿಂದ. ಈಗ ಪವಿತ್ರಾತ್ಮನು ಒಂದು ವ್ಯಕ್ತಿ ಆತನು ರಕ್ಷಣೆ ಹೊಂದ ಮೇಲೆ, the time that when they accept that they are the sinners,
ಅವರ ಪಾಪವನ್ನು ಕ್ಷಮಿಸುವುದು ಪವಿತ್ರಾತ್ಮನೇ. ಅದು ಮಾತ್ರವಲ್ಲ, ಪವಿತ್ರಾತ್ಮನೇ ಅವರು ತನ್ನ ಮಕ್ಕಳು ಯಾರೆಲ್ಲ ತನ್ನ ವಿಶ್ವಾಸಿಗಳಾಗಿ ಮಾರ್ಪಡ್ತಾರೋ ಆತರ ಒಳಗೆ ವಾಸ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. 1 ಕೊರಿಂಥ್ಯ 3:16 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾರೆಲ್ಲ ಪವಿತ್ರಾತ್ಮನನ್ನು ತಿಳಿದುಕೊಳ್ಳುತ್ತಾರೋ, ಪವಿತ್ರಾತ್ಮನನ್ನು ಅರಿತುಕೊಳ್ಳುತ್ತಾರೋ ಅವರ ಒಳಗೆ ಪವಿತ್ರಾತ್ಮನು ವಾಸ ಮಾಡುವ ದೇವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೌದಲ್ವಾ? ನೀವು ದೇವರ ಆಲಯವಾಗಿದ್ದೀರೆಂದು, ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮವು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಇಲ್ಲಿ ನಾವು ಏನಂತ ನೋಡ್ತಾ ಇದೀವಿ ಅಂದ್ರೆ, ಈಗ ದೇವರನ್ನು ಅರಿತುಕೊಂಡಿರುವ ನಾವು ಈಗ ನಮ್ಮೊಳಗೆ ಪವಿತ್ರಾತ್ಮನು ಆತನು ಬಂದು ನಮ್ಮೊಳಗೆ ಜೀವಿಸುವನಾಗಿದ್ದಾನೆ. ಎರಡನೇ ಮುಖ್ಯವಾದ ವಿಷಯವೇನಂದ್ರೆ, ನಮ್ಮ ಹೃದಯವು ದೇವರಿಗೆ ಒಂದು ಆಲಯವಾಗಿ ಮಾರ್ಪಡುತ್ತದೆ. Our heart becomes the temple of God or a dwelling place of God. ದೇವರು ವಾಸ ಮಾಡುವ ಒಂದು ಮನೆಯಾಗಿ, ದೇವರು ವಾಸಿಸುವ ಒಂದು ಜಾಗವಾಗಿ, ದೇವರು ಒಂದು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ, ಇಲ್ಲಾಂದ್ರೆ ಪರಲೋಕದಲ್ಲಿ ವಾಸ ಮಾಡ್ತಾರೆ. ದೇವರು ವಾಸ ಮಾಡುವ ಜಾಗ ಇದೆರಡೇ. ಆತನಿಗೆ ಇಷ್ಟವಾದ ಜಾಗ ಎಲ್ಲಿದೆಯೋ ಅಲ್ಲಿ ಮಾತ್ರವೇ ದೇವರು ವಾಸ ಮಾಡುವನಾಗಿದ್ದಾನೆ. ಹಾಗಾದ್ರೆ ಪವಿತ್ರ ಆತ್ಮನು ನಮ್ಮೊಳಗೆ ಆತನು ವಾಸ ಮಾಡುವನಾಗಿದ್ದಾನೆ. ಆತನು ವಾಸ ಮಾಡುವಾಗ ಪವಿತ್ರಾತ್ಮನು ನಮಗೆ ಎಲ್ಲ ರೀತಿಯಲ್ಲಿ ನಾವು ಆತನಲ್ಲಿ ನಾವು ಆತನಿಗಾಗಿ, ದೇವರಿಗಾಗಿ ನಮ್ಮ ಹೃದಯವು ಆತನಿಗಾಗಿ ಜೀವಿಸಬೇಕೆಂಬುದಾಗಿ ನೋಡ್ತೇವೆ. ಮುಂದೆ ನಾವು ನೋಡೋದಾದ್ರೆ, ಪವಿತ್ರಾತ್ಮನು ನಮಗೆ ಎಲ್ಲ ಸತ್ಯದಲ್ಲಿ ಆತನು ನಡೆಸುವನಾಗಿದ್ದಾನೆ. ಅದು 1 ಕೊರಿಂಥ್ಯ 2ನೇ ಅಧ್ಯಾಯ 10ನೇ ವಾಕ್ಯ 12ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನು ನಮಗೆ ಎಲ್ಲ ಸಕಲ ರಹಸ್ಯಗಳನ್ನು ಆತನು ನಮಗೆ ತಿಳಿಸಿಕೊಡುವನಾಗಿದ್ದಾನೆ ಎಂಬುದಾಗಿ. ಯಾವ ರೀತಿಯಾದ ರಹಸ್ಯ? ದೇವರನ್ನು ಅರಿತುಕೊಳ್ಳುವ, ದೇವರ ಕಡೆ ತಿರುಗುವ ಒಂದು ರಹಸ್ಯ. ಪವಿತ್ರಾತ್ಮನು ನಮ್ಮನ್ನು ಸಾಕ್ಷಿಗಳಾಗಿ ಮಾರ್ಪಡಿಸುವನಾಗಿದ್ದಾನೆ. ಯಾವ ರೀತಿಯಾದ ಸಾಕ್ಷಿ ಅಂದ್ರೆ, ಇವರು ರಕ್ಷಣೆ ಹೊಂದಿದ್ದಾರೆ, ಇವರು ಒಳ್ಳೆಯವರು, ಇವರು ಅನೇಕರಿಗೆ ಪ್ರಯೋಜನವಾಗಿರ್ತಾರೆ ಎಂಬುದಾಗಿ. ಇವಾಗ ನಾನು ರಕ್ಷಣೆ ಹೊಂದಿದ್ದೇನೆ ಅಂದ್ರೆ ನಾನು ಯಾರು, ನಾನು ಇನ್ನೊಬ್ಬರಿಗೆ ಹೇಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನೋಡೋದಾದ್ರೆ ಪವಿತ್ರಾತ್ಮನೇ ನಮಗೆ ಕಲಿಸಿಕೊಡುವರಾಗಿದ್ದಾರೆ. ಸೊ ಹಾಗಾಗಿ ನಾವು ನೋಡೋಣ, ಮುಂದೆ ನೋಡುವುದಾದ್ರೆ ಆತನು ನಮ್ಮನ್ನು ಎಲ್ಲ ರೀತಿಯಾದ ಸಕಲ ಜ್ಞಾನದಿಂದ ಆತನು ನಮ್ಮನ್ನು ತುಂಬಿಸಿ, ಸತ್ಯದಲ್ಲಿ ನಮ್ಮನ್ನು ತುಂಬಿಸಿ ನಮಗೆ ನಡೆಸುವನಾಗಿದ್ದಾನೆ. ಅದು ಮಾತ್ರವಲ್ಲ, ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥ್ಯ 12ನೇ ಅಧ್ಯಾಯ 7ನೇ ವಚನದಿಂದ ನಾವು ಓದೋಣ. 1 ಕೊರಿಂಥ್ಯ 12ನೇ ಅಧ್ಯಾಯ 7ರಿಂದ 11. ದೇವರು ಒಬ್ಬನೇ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಕವಾಗಿ ಕೊಡಲ್ಪಟ್ಟಿರುತ್ತವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ಕಾರ್ಯಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾರ್ಥಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಟ್ಟಿರುತ್ತವೆ. ಈಗ ನಾವು ನೋಡುವಾಗ ಪವಿತ್ರಾತ್ಮನ ಮುಖಾಂತರ ಅನೇಕ ರೀತಿಯಾದ ವರಗಳು ದೇವರು ನಮಗೆ ಇಟ್ಟಿದ್ದಾರೆ. ಈ ವರಗಳೆಲ್ಲ ಹೇಗೆ ತುಂಬುವುದು ಅಂತಂದ್ರೆ ಪವಿತ್ರಾತ್ಮ. ವಾಣಿಗಳನ್ನು ಹಾಡುವುದು ಪವಿತ್ರಾತ್ಮನು ಕೊಡುವ ವರ, ಸಂದೇಶವನ್ನು ಕೊಡುವುದು ಪವಿತ್ರಾತ್ಮನ ವರ, ಸತ್ಯವೇದವನ್ನು ಇನ್ನೂ ಆಳವಾಗಿ ಅರ್ಥವನ್ನು ತಿಳಿದುಕೊಳ್ಳುವುದು ಪವಿತ್ರಾತ್ಮನ ವರ. ಪವಿತ್ರಾತ್ಮನ ಆತನು ಯಾವ ಸೇವೆ ಮಾಡಬೇಕು, ಯಾವ ರೀತಿಯಾದ ಸೇವೆ ಮಾಡಬೇಕೆಂಬುದಾಗಿ ಪವಿತ್ರಾತ್ಮನು ನಮಗೆ ಆತನು ಕಲಿಸಿಕೊಡುವನಾಗಿದೆ. ನಾವು ಸೇವೆ ಮಾಡಬೇಕೆಂಬುದಾಗಿ, ನಾವು ಸೇವೆಯಲ್ಲಿ ತೊಡಗಬೇಕೆಂಬುದಾಗಿ, ಸೇವೆಯ ಒಂದು ಮನೋಭಾವನೆ ಇರುವವರಾಗಿದ್ದೇವೆ ಅಂದ್ರೆ ಆ ಸೇವೆಯ ಮನೋಭಾವನೆ ಕೊಡುವುದು ಅದು ಪವಿತ್ರಾತ್ಮನೆ. ಈಗಾಗಲೇ ನಾವು ಓದಿದ ರೀತಿಯಲ್ಲಿ ಎಲ್ಲಾ ರೀತಿಯಾದ ಒಂದು ಸೇವೆ, ಒಂದು ಗಿಫ್ಟ್ ಅದು ದೇವರು ನಮಗೆ ಕೊಡುವನಾಗಿದೆ. ಇಂಥ ಒಂದು ಗಿಫ್ಟ್ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯವಿಲ್ಲ.
ನಾವಾಗೆ ಆ ಗಿಫ್ಟ್ಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ನಾವಾಗೆ ಬೋಧಿಸುವ ವರವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ನಾವಾಗೆ ಯಾವುದೇ ಒಂದು ವರವನ್ನು ತೆಗೆದುಕೊಂಡು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ವರಗಳು ಪವಿತ್ರಾತ್ಮನೇ ಮುಖಾಂತರವೇ ನಮಗೆ ಕೊಡಲ್ಪಡುತ್ತದೆ. ಅದು ಮಾತ್ರವಲ್ಲ, ನಮಗೆ ನಾವು ಬಲಹೀನತೆಯಲ್ಲಿ ಇರುವಾಗ, ನಮಗೆ ಕಷ್ಟದಲ್ಲಿ ಇರುವಾಗ, ನಮಗೆ ಒಂದು ವೇಳೆ ನಾವು ಜೀವಿತದಲ್ಲಿ ನಾವು ನರಳುವಾಗಿ ನಾವು ಯಾರು ನಮಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಎಂಬುದಾಗಿರುವಾಗ ಪವಿತ್ರಾತ್ಮನು ನಮಗೋಸ್ಕರ ಆತನು ಪ್ರಾರ್ಥಿಸುವರಾಗಿದ್ದಾರೆ. ಹಲ್ಲೆಲೂಯಾ. ಈಗ ಇನ್ನೊಂದು ವಚನವನ್ನು ಓದೋಣ. ರೋಮ 8ನೇ ಅಧ್ಯಾಯ 26-27. ರೋಮನ್ಸ್ ಚಾಪ್ಟರ್ 8, 26 and 27. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಅನುಕೂಲವಾಗಿರುತ್ತವೆ ಎಂದು ನಮಗೆ ಗೊತ್ತಿದೆ. ಏಕೆಂದರೆ ದೇವರು ತನ್ನ ಮಗನಿಗೆ ದೇವರು ತನ್ನನ್ನು ಪ್ರೀತಿಸಿದ ಹಿತಕ್ಕಾಗಿ ಎಲ್ಲವನ್ನು ಆತನು ಮಾಡಿಕೊಡುವನಾಗಿದ್ದಾನೆ. ಆಗ ನಾವು ಅಲ್ಲಿ ಓದುವುದಾದ್ರೆ, ನಮಗೋಸ್ಕರ ನಮ್ಮ ಹಿತಕ್ಕಾಗಿ ಎಲ್ಲದಕ್ಕಾಗಿ ಪವಿತ್ರಾತ್ಮನು ಆತನು ದೇವರ ಬಳಿಯಲ್ಲಿ ಬೇಡುವನಾಗಿದ್ದಾನೆ. He is interceding for us. ದೇವರ ಬಳಿಯಲ್ಲಿ ಪವಿತ್ರಾತ್ಮನು ನಮಗೋಸ್ಕರ ಆತನು ಪ್ರಾರ್ಥಿಸುವರಾಗಿ, ಆತನು ನನ್ನ ಮಕ್ಕಳು ರಕ್ಷಣೆ ಹೊಂದಬೇಕೆಂಬುದಾಗಿ ಆತನು ನಮಗೋಸ್ಕರ ಆತನು ಮಾತನಾಡುತ್ತಾ ನಮಗೋಸ್ಕರ ಆತನು ಬೇಡಾಡುವನಾಗಿದ್ದಾನೆ. ಕೊನೆಯದಾಗಿ ಒಂದು ವಚನವನ್ನು ನಾವು ಓದೋಣ. ಇದು ಓದಿನ ಪ್ರಾರ್ಥನೆ ಮಾಡಿ ಮುಗಿಸೋಣ. ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಎಫಿಷಿಯನ್ಸ್ ಚಾಪ್ಟರ್ 1 verse 13. ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. You have received the seal of Holy Spirit. ಯಾವಾಗ ನಾವು ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಇಡ್ತೀವಿ, ಯೇಸು ಸ್ವಾಮಿ ದೇವರ ಮೇಲೆ ನಂಬಿಕೆಯನ್ನು ಇಡ್ತೀವೋ, ಆವಾಗ ದೇವರು ನಮ್ಮನ್ನ ಏನಕ್ಕೆ ಸಿದ್ಧಪಡಿಸ್ತಾ ಇದ್ದಾನೆ? ನಮ್ಮನ್ನ ಪರಲೋಕಕ್ಕೆ ಸಿದ್ಧಪಡಿಸುವನಾಗಿದ್ದಾನೆ. ನಮ್ಮಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗಬೇಕು? ನಮ್ಮ ಎಲ್ಲರೂ ಪರಲೋಕ ಹೋಗಬೇಕೆಂಬುದಾಗಿ ಇಷ್ಟ. ಆದ್ರೆ ನಮಗೆ ಇಷ್ಟ ಇದೆ, ಪರಲೋಕ ಹೋಗಬೇಕೆಂಬುದಾಗಿ ನಮಗೆ ಇಷ್ಟ ಇದೆ. ಕಾರಣವೇನೆಂದ್ರೆ ಪರಲೋಕ ಅದು ಒಳ್ಳೆ ಜಾಗ. ಇಟ್ ಇಸ್ ಅ ಗುಡ್ ಪ್ಲೇಸ್. ನರಕ, ಯಾರಾದ್ರೂ ನರಕ ಹೋಗೋದಕ್ಕೆ ಇಷ್ಟ ಇದೆಯಾ? Is anybody wants to go to hell? Nobody wants to go to hell. Nobody wants to go to hell. ಕಾರಣವೇನೆಂದ್ರೆ ಅದು ಒಳ್ಳೆ ಜಾಗ ಅಲ್ಲ. ನರಕದಲ್ಲಿ ಬೇಡದಿರ ಎಲ್ಲವೂ ನಡೀತಾ ಇರುತ್ತೆ. ಬೇಡದಿರ ಎಲ್ಲವೂ ಅಂದ್ರೆ ಅಲ್ಲಿ ಬೆಂಕಿ ಇರುತ್ತದೆ, ಅಲ್ಲಿ ಹಾವಿರುತ್ತದೆ, ಅಲ್ಲಿ ಹುಳ ಇರುತ್ತದೆ, ಅಲ್ಲಿ ಎಲ್ಲವನ್ನು ಕಚ್ತಾ ಇರುತ್ತದೆ, ಎಲ್ಲ ನೋವು ಪಡಿಸ್ತಾ ಇರುತ್ತದೆ, ಶರೀರವು ಸುಟ್ಟೋಗುತ್ತೆ. ಆದ್ರೆ ಅಲ್ಲಿ ಯಾರು ಸಾಯೋದಿಲ್ಲ. ಇವತ್ತು ಅನೇಕರು ನರಕ ಎಂಬುದಾದ ವಿಷಯವನ್ನು ತಿಳಿದುಕೊಂಡು ನರಕಕ್ಕೆ ಹೋಗಬಾರದು ಎಂಬುದಾಗಿ ಜೀವಿಸುವರಾಗಿದ್ದಾರೆ. ಆದರೆ ಆ ಒಂದು ನರಕದ ಒಂದು ಅರಿವನ್ನು ತಿಳಿದಿದ್ದರೂ ಕೂಡ ಇವತ್ತು ಅನೇಕರು ಆ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕೆಂಬುದಾದ ಭಯವೂ ಇಲ್ಲ. ಇಲ್ಲಿ ಸತ್ಯವೇದದಲ್ಲಿ ನಾವು ಓದುವಾಗ ನಾವು ಏನಂತ ಓದಿದ್ದೀವಿ ಅಂದ್ರೆ, ಯು ಹ್ಯಾವ್ ಬಿನ್ ರಿಸೀವ್ಡ್ ಅ ಸ್ಪಿರಿಟ್ ಅಂಡ್ ದಟ್ ಸ್ಪಿರಿಟ್ ವಿಲ್ ಸೀಡ್ ಯು ಟು ಗೋ ಟು ಹೆವೆನ್. ನಾವು ಪರಲೋಕಕ್ಕೆ ಹೋಗಬೇಕಂದ್ರೆ ನಾವು ಒಂದು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಆ ಪಾಸ್ಪೋರ್ಟ್ ಅಲ್ಲಿ ಒಂದು ಸೀಲ್ ಹಾಕಿದ್ರೆ ಆ ಬೇರೆ ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನೀವು ಅಮೆರಿಕಾ ಬಗ್ಗೆ ಮಾತನಾಡೋದು, ಚೈನಾ ಬಗ್ಗೆ ಮಾತನಾಡಬಹುದು, ಮಲೇಷ್ಯಾ ಬಗ್ಗೆ ಮಾತನಾಡಬಹುದು, ಎಷ್ಟೇ ನೀವು ಮಾತನಾಡಿದ್ರು ಕೂಡ ನಾವು ಏನೇ ಮಾಡಿದ್ರು ಪ್ರಯೋಜನವೇ ಇಲ್ಲ. ನಮಗೆ ಒಂದು ಮುದ್ರೆ ಆ ಸೀಲಲ್ಲಿ ಕೊಡಲ್ಪಡಬೇಕು. ಅದೇ ರೀತಿಯಲ್ಲೇ ನಾವು ಪರಲೋಕಕ್ಕೆ ಹೋಗಬೇಕಂದ್ರೆ
ನಮ್ಮನ್ನ ನೋಡಿ ಒಬ್ರು ಸರ್ಟಿಫೈ ಮಾಡಬೇಕು. ಪವಿತ್ರಾತ್ಮನು ಅವರು ಸೀಲ್ ಮಾಡಬೇಕು. ನಾವು ಪರಲೋಕಕ್ಕೆ ಹೋಗಬೇಕಂದ್ರೆ ಪವಿತ್ರಾತ್ಮನ ಮುದ್ರೆ ನಮಗೆ ಬೇಕು. ಈಗ ಪವಿತ್ರಾತ್ಮನು ನೀವು ಯಾರು, ನೀವು ಹೇಗೆ ಜೀವಿಸ್ತಾ ಇದ್ದೀರಾ, ನೀವು ಎಷ್ಟು ದೇವರಲ್ಲಿ ನೀವು ಬಾಳ್ತಾ ಇದ್ದೀರಾ, ಎಷ್ಟು ನೀವು ದೇವರ ಕಡೆ ನಡೀತಾ ಇದ್ದೀರಾ, ಯಾವ ರೀತಿಯಾದ ಜೀವನ ನೀವು ಜೀವಿಸ್ತಾ ಇದ್ದೀರಾ ಎಂಬುದಾಗಿ ಪವಿತ್ರಾತ್ಮನು ಕೇಳುವ ದೇವರಾಗಿದೆ. ನೀವು ಮನೆಗೆ ಹೋಗಿ ಗಲಾತ್ಯ ಬರೆದ ಪತ್ರಿಕೆ ಫುಲ್ಲಾಗಿ ನೀವು ಓದಿ, ಗಲೇಷಿಯನ್ಸ್ ಚಾಪ್ಟರ್ 5 ಫುಲ್ಲಾಗಿ ಓದಿ. ಅಲ್ಲಿ ಓದುವಾಗ ನಾವು ತಿಳ್ಕೊಳ್ತೀವಿ ಯಾವುದು ಕೆಟ್ಟ ಕಾರ್ಯ, ಯಾವುದು ಒಳ್ಳೆ ಕಾರ್ಯ ಎಂಬುದಾಗಿ. ಆ ಒಳ್ಳೆಯದನ್ನೆಲ್ಲ ನಾವು ಎಲ್ಲಾ ಸಮಯದಲ್ಲೂ ಎಲ್ಲವೂ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಸಹಾಯ ಮಾಡೋದು ಯಾರಂದ್ರೆ ಪವಿತ್ರಾತ್ಮ. ಸೊ ಹಾಗಾದ್ರೆ ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋ ವಿಶೇಷವಾದ ಕಾರ್ಯವೇನು ಗೊತ್ತಾ? ಆರ್ ವಿ ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಸಂದೇಶದ ಹೆಸರಿನ ಮುಖಾಂತರ ನಮ್ಮ ಎಲ್ಲದಕ್ಕೂ ಮೇಲಾಗಿ ನಮ್ಮ ಆದಿತ್ಯ ಪವಿತ್ರಾತ್ಮನಿರಬೇಕು. ನಮಗೆ ಮುಖ್ಯವಾದದ್ದು ಪವಿತ್ರಾತ್ಮ. ನಮ್ಮ ಕುಟುಂಬಕ್ಕೆ ಮುಖ್ಯವಾದದ್ದು ಪವಿತ್ರಾತ್ಮ. ನಮ್ಮ ಆತ್ಮೀಕವಾದ ಜೀವಕ್ಕೆ ಮುಖ್ಯವಾದದ್ದು ಪವಿತ್ರಾತ್ಮ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಎಷ್ಟು ಜನ ಪವಿತ್ರಾತ್ಮನಿಗೆ ನಾವು ವಿಧೇಯರಾಗಿದ್ದೇವೆ? ಎಷ್ಟು ಜನ ನಾವು ಪವಿತ್ರಾತ್ಮನಿಗೆ ನಾವು ವಿಧೇಯರಾಗಿ ಪವಿತ್ರಾತ್ಮನ ಕಡೆ ತಿರುಗಿ ಪವಿತ್ರಾತ್ಮನ ಒಂದು ದೇವರ ಕಡೆ ತಿರುಗುವ ಒಂದು ಮನಸ್ಸು ನಮಗೆ ಎಷ್ಟು ಜನಕ್ಕೆ ಇದೆ? ಈಗಾಗಲೇ ನಾವು ಓದಿದ ರೀತಿಯಲ್ಲಿ ಪವಿತ್ರಾತ್ಮನ ನಿಮ್ಮ ಪ್ರಯಾರಿಟಿ ಆಗಿದೆ. ಕೋಪ ಇಂಥ ಒಂದು ಎಲ್ಲ ವಿಷಯಗಳು ಒಳಗಡೆ ಇದ್ದುಕೊಂಡು ನಾವು ಜೀವನ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಲಾಭವಿಲ್ಲ, ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಪವಿತ್ರಾತ್ಮನು ನಮಗೆ ಬೇಕು. ಪವಿತ್ರಾತ್ಮನನ್ನು ಪ್ರತಿದಿನ ದೇವರೇ ನಿಮ್ಮ ಪವಿತ್ರಾತ್ಮನೊಂದಿಗೆ ಬಾಳುವಂತೆ, ಯೇಸುವೆ ನಿಮ್ಮೊಂದಿಗೆ ನಾನು ಬಾಳಬೇಕು. ಪವಿತ್ರಾತ್ಮನೇ ನಿನ್ನ ಅಭಿಷೇಕ ನನಗೆ ಬೇಕು. ಪವಿತ್ರಾತ್ಮನೇ ನಿಮ್ಮೊಂದಿಗೆ ನಿಮ್ಮ ಸಂಬಂಧ ನನಗೆ ಬೇಕು. ಪವಿತ್ರಾತ್ಮನೇ ನಿಮ್ಮೊಂದಿಗೆ ನಾನು ಪ್ರತಿದಿನ ಮಾತನಾಡಬೇಕು. ಪವಿತ್ರಾತ್ಮನೇ ನಿಮ್ಮೊಂದಿಗೆ ನಾನು ಪ್ರತಿದಿನ ಸೇರಿ ಇರಬೇಕು. ಪವಿತ್ರಾತ್ಮನೇ ನೀನು ನನ್ನೊಂದಿಗೆ ಇರಬೇಕೆಂಬುದಾಗಿ ನಮ್ಮ ಮನಸ್ಸು ಇರಬೇಕು. ಎಷ್ಟು ಜನ ಒಂದು ದಿನದಲ್ಲಿ ಪವಿತ್ರಾತ್ಮನ ನೆನಪಿಗೆ ಬರದೇ ಇದ್ದೀರಾ? ನಾವು ಪವಿತ್ರಾತ್ಮನ ನೆನೆಸೇ ನೋಡೋದೆ. ಪವಿತ್ರಾತ್ಮನ ನಮ್ಮ ಜೀವಿತದಲ್ಲಿ ಕರೆಯುವುದೇ ಇಲ್ಲ. ಪವಿತ್ರಾತ್ಮನ ಬಿಟ್ಟು ನಾವು ದೂರ ಇರ್ತೇವೆ. ನಾವೆಲ್ಲರೂ ಪರಲೋಕಕ್ಕೆ ಹೋಗಬೇಕಂದ್ರೆ ನಮಗೆ ಪವಿತ್ರಾತ್ಮನ ಆ ಒಂದು ಸೀಲ್ ನಮಗೆ ಕೊಡಲ್ಪಡಬೇಕು. ಆ ಒಂದು ಮುದ್ರೆ ನಮಗೆ ಕೊಡಲ್ಪಡಬೇಕು. ಈಗಾಗಲೇ ಸಿಕ್ಕಿದೆ ಎಂಬುದಾಗಿ ನಾವು ನೆನೆಸಿಕೊಟ್ಟಿದ್ರೆ ಒಳ್ಳೆಯದೇ. ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮನ ಬಲದಿಂದ ಜೀವಿಸೋಣ. ಇನ್ನು ಪವಿತ್ರಾತ್ಮನ ವರಗಳಿಂದ ತುಂಬಿಸೋಣ. ಪವಿತ್ರಾತ್ಮನು ನಮ್ಮನ್ನು ಯಾವುದೇ ಚಿಂತೆ ಪಡೋದಕ್ಕೆ ಬಿಡೋದಿಲ್ಲ. ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಆ ಉತ್ತರ ಕೊಡೋದು ಯಾರ ಮುಖಾಂತರ ಅಂದ್ರೆ ಪವಿತ್ರಾತ್ಮನ ಮುಖಾಂತರ. ಸೊ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ನಮಗೆ ಎಲ್ಲದರಲ್ಲೂ ಮೇಲೆ ಆಗಿರಬೇಕು. ಪವಿತ್ರಾತ್ಮನು ನಮ್ಮನ್ನು ಎಲ್ಲದರಲ್ಲೂ ಮೇಲೆ ಇರಬೇಕು. How many of us going to have Holy Spirit for everything? In everything we need Holy Spirit. ಪವಿತ್ರಾತ್ಮನು ನಮ್ಮ ಸ್ನೇಹಿತನಾಗಿದ್ದಾನೆ. ನಮಗೆ ಪವಿತ್ರಾತ್ಮನು ನಮ್ಮ ಬಲವಾಗಿದ್ದಾನೆ. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು. ಬನ್ನಿ ನಾವೆಲ್ಲರೂ ಕಣ್ಣನ್ನು ಮುಚ್ಚಿ ಒಂದು ಸಲ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ತಂದೆಯಾದ ದೇವರೇ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಆಶೀರ್ವದಿಸಿ ಅಪ್ಪ. ನಾವು ಹೇಗೆ ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿದ್ದೀವೋ, ಈ ವಾಕ್ಯದ ಮುಖಾಂತರ ಪವಿತ್ರಾತ್ಮನೇ ನಿಮ್ಮ ಮಕ್ಕಳಾಗಿ ಇರುವಂತೆ, ನಿಮ್ಮಲ್ಲೇ ನಾವು ಬೇಡುವರಾಗಿ ಅಪ್ಪ, ನಿಮ್ಮ ಮುದ್ರೆಯನ್ನು ನಾವು ಹೊಂದಿಕೊಳ್ಳುವರಾಗಿ, ನಿಮಗಾಗಿ ಜೀವಿಸುವರಾಗಿ ಕರ್ತನೆ ದೇವರೇ ಬಲಪಡಿಸು ಸ್ವಾಮಿ. ಅಪ್ಪ ದೇವರೇ, ವಾಕ್ಯದಿಂದ ತುಂಬಿಸು ಎಲ್ಲ ಕರ್ತನೆ ದೇವರೇ. ಅಪ್ಪ ನಿಮ್ಮ ವಾಕ್ಯದಲ್ಲಿ ನಾವು ಜೀವಂತವಾಗಿ ನಾವು ನಿಮ್ಮನ್ನು ನಂಬುವಂತೆ ದೇವರೇ ಕೃಪೆ ಮಾಡಿ ರಾಜ. ನಮ್ಮ ಪರಲೋಕ ರಾಜ್ಯಕ್ಕೆ ಸಿದ್ಧವಾಗುವಂತೆ ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ದೇವರು ನಿಮ್ಮೆಲ್ಲರ ಆಶೀರ್ವದಿಸಲಿ. ಕೇಳಿದ ವಾಕ್ಯದ ಪ್ರಕಾರ ನಾವು ದೇವರಿಗೆ ಒಪ್ಪಿಸಿಕೊಂಡು ನಾವು ಜೀವಿಸೋಣ. ಈ ಸಮಯದಲ್ಲಿ